केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಮೈಸೂರು ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಮತ್ತು ಸ್ನಾತಕೋತ್ತರ ಪದವಿಯ ಪ್ರತಿಭಾವಂತ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿಯಾಗಿರುವ ಮುಸ್ಲಿಂ ನೌಕರರಿಗೆ ಸನ್ಮಾನ ಸಮಾರಂಭ ದಿನಾಂಕ 9/8/2025 ಏರ್ಪಡಿಸಲಾಗಿತ್ತು. ಸ್ಥಳ ಅಮೃತ ಮಹೋತ್ಸವ ಭವನ, ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ಜೆಕೆ ಮೈದಾನ, ಮೈಸೂರು. ಉದ್ಘಾಟಕರು ಜನಾಬ್ ತನ್ವೀರ್ ಸೇಠ್, ಮುಖ್ಯ ಅತಿಥಿ ಅಬ್ದುಲ್ ಅಹಮದ್, ಸಲೀಂ ಅಂಚಿಮನಿ, ಸೈಯದ್ ಇಸ್ಮಾಯಿಲ್ ಪಾಷಾ, ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್, ಡಾಕ್ಟರ್ ನಯಾಜ್ ಪಾಷಾ, ಎಂಐ, ಸೈಯದ್ ನಾಸೀರ್ ಅಹಮದ್ ಮತ್ತು ಪ್ರೊಫೆಸರ್ ನಬೀರ್ಜಾ, ಅಫ್ಸರ್ ಪಾಷಾ, ಮಾಲಿಗೌಡ, ಸೈಯದ್ ಇಕ್ಬಾಲ್, ಅಜೀಜ್ ಸೇಠ್, ಬ್ಲಾಕ್ ಅಧ್ಯಕ್ಷ. ಎಸ್ಎಸ್ಎಲ್ಸಿಯಲ್ಲಿ 106 ಮಕ್ಕಳಿಗೆ, ಪಿಯುಸಿಯಲ್ಲಿ 38 ಮಕ್ಕಳು, ಗೋಲ್ಡ್ ಮೆಡಲಿಸ್ಟ್ 9, ಆರ್ಟಿಡಿ ಟೀಚರ್ 9. ಸೈಯದ್ ದಸ್ತಗೀರ್ ಹಿರಿಯ ಉಪಾಧ್ಯಕ್ಷರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. जय हे कर्नाटक माते, जय सुंदर नदिवन नाडे, जय हे रसरसिकमणि. तूवेरियम कुलकवमणिये, कंवल चंदन वरुणिमणिये, नागवरु सुरवरवरिसि, भारत जननीय तनुजाते, जननीय तो गुणवेद नपोषा, जननीय ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು, ಅಚ್ಚುಕಟ್ಟಾಗಿ ಆಯೋಜಿಸಬೇಕಂತ ಆದಷ್ಟು ಪ್ರಯತ್ನ ಪಟ್ಟು ಅರೇಂಜ್ ಮಾಡಿದ್ದೇವೆ. ಸೊ ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕಂತ ನಮ್ಗೆ ಒಂದು ಕರೆ ನೀಡಿ ಕರ್ನಾಟಕ ರಾಜ್ಯ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜನೆ ಮಾಡಿ ತಮ್ಮ ಜನನಿ ಬಿಡ ಅನೇಕ ಕಾರ್ಯಕ್ರಮ ಇತ್ತು, ಬಿಸಿ ಶೆಡ್ಯೂಲ್ ನಡುವೆ ನಮಗಾಗಿ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಮತ್ತು ಅಧ್ಯಕ್ಷತೆ ವಹಿಸಲು ಬಂದಿರುವ ಜನಾಬ್ ತನ್ವೀರ್ ಸೇಠ್ ಸಾಹೇಬರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ಕರ್ನಾಟಕ ಕೆಎಸ್ಜಿ ಸಂಘದ ವತಿಯಿಂದ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸರ್. ಹಾಗೂ ಇದೇ ರೀತಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಕರೆದಾಗ ನಮ್ಮ ಮೈಸೂರಿನ
ಸರ್ಹಾಜಿ ಸಾಹೇಬರು, ಜನಾಬ್ ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್ ಸಾಹೇಬರು ಹೋಗ್ಬಿಟ್ಟು ಬಂದಿದ್ದಾರೆ. ತಮಗೆ ASG ನೋವಾ ಸಂಘದ ವತಿಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ಉತ್ತರವಾಗಿ ಸ್ವಾಗತಿಸುತ್ತೇನೆ ಸರ್. ಮತ್ತೊಬ್ರು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿರುವವರು ಜನಾಬ್ ಅಬ್ದುಲ್ ಅಹದ್ IPS ಆಫೀಸರ್. ಅವರು ನೋಡ್ಲಿಕ್ಕೆ ವೈಟ್ ಟಿ ಶರ್ಟ್ ಅಲ್ಲಿ ಕಾಣ್ತಿದ್ದಾರೆ, ಸಾಮಾನ್ಯ ವ್ಯಕ್ತಿ ಅಂತ, ಆದ್ರೆ ದೊಡ್ಡ ಹಿರಿಯ IPS ಅಧಿಕಾರಿಯಾಗಿದ್ದಾರೆ. ಸೊ ಅವರು ಎಷ್ಟೊಂದು ಸರಳತೆ ಅಂದ್ರೆ ಜಸ್ಟ್ ನಮ್ಮ ನಯಾಜ್ ಪಾಷಾ ಸಾಹೇಬರು ನಾವು ಮೈಸೂರಲ್ಲಿ ಇನ್ನೊಂದು ಕಾರ್ಯಕ್ರಮ ಮಾಡ್ತಿದ್ವಿ ಸರ್, ನೀವು ದೊಡ್ಡ ಅಧಿಕಾರಿಗಳಿಗೆ ಬಂದು ಪ್ರೋತ್ಸಾಹಿಸನ್ನ ಹೇಳಿದ ತಕ್ಷಣ ಹೊಡ್ಕೊಂಡು ನಮ್ಮ ಕಾರ್ಯಕ್ರಮದ ಬಂದಿದ್ದಾರೆ. ತಮಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ತುಂಬುವುದಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಜನಾಬ್ ಸಲೀಂ ಹಂಚಿಮನಿ ಅವರು ತುಂಬಾ ದೂರದಿಂದ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಅಚ್ಚುಕಟ್ಟಾಗಿ ನಿರ್ವಹಿಸಿ, ಮತ್ತೆ ಡಾಕ್ಟರ್ ನಯಾಜ್ ಪಾಷಾ ಅವರು ಮೈಸೂರಿನವರೇ ಎಲ್ಲರೂ ಗೊತ್ತಿದೆ. ಅವರು ಡೈನಾಮಿಕ್ ಪರ್ಸನ್ ಆಗಿ ನಮ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ನಮ್ಮ ಜೊತೆ ಎಲ್ಲ ಸಹಕಾರ ನೀಡಿದ್ದಾರೆ. ಈ ಕಾರ್ಯಕ್ರಮ ಆಗಲಿಕ್ಕೆ ಮತ್ತೆ ಮುಖ್ಯವಾಗಿ ಅವರು ಸಹ ಅನೇಕ ಸಲಹೆ ಸೂಚನೆಗಳನ್ನ ನೀಡಿ ನಮಗೆ ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಮಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತೇನೆ ಸರ್. ನಮ್ಮ ಜಿಲ್ಲೆಗೆ ಗೌರವಾಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನ ನೀಡಿ ಅವರ ನೇತೃತ್ವದಲ್ಲಿ ನಾವು ನಡೆಸಿದ್ದೇವೆ. ಹಾಗೆ ನಮ್ಮ ಜಿಲ್ಲಾ ಘಟಕಕ್ಕೆ ಸಲಹೆಗಾರರಾಗಿ ಜನಾಬ್ ನಬೀಜನ್ ಸಾಹೇಬ್ ಇದ್ದಾರೆ. ನಮಗೆ ಆವಾಗ ಎಲ್ಲ ಸಲಹೆಗಳನ್ನು ನೀಡಿಕೊಂಡು ನಮಗೆ ಎಲ್ಲ ಸಪೋರ್ಟ್ ಮಾಡಿರುವಂತಹ ಜನಾಬ್ ಪ್ರೊಫೆಸರ್ ನಬೀಜನ್ ಸಾಹೇಬ್ಗೆ ನನ್ನ ವೈಯಕ್ತಿಕವಾಗಿ UPSC ಸಂಘದ ಪರವಾಗಿ ಉತ್ತರವಾಗಿ ಸ್ವಾಗತಿಸುತ್ತೇನೆ ಸರ್. ಹಾಗೆ ಅವರ ಪಕ್ಕದಲ್ಲಿ ಕೂತಿರುವವರು ಸೈಯದ್ ಖಾದೀರ್ ಅಂತ. ಸೈಯದ್ ಖಾದೀರ್ ಅವರವರು KR ನಗರ ತಾಲೂಕು ಘಟಕದ KSG ನೋವಾದ ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿ ಬಹುತೇಕ ಶಾಲೆಗಳನ್ನ ದತ್ತು ಪಡೆಯುವವರಿಗೆ ಗೆಸ್ಟ್ ಲೆಕ್ಚರರ್ ಅನ್ನ ಕೊಟ್ಟು ಶಾಲೆಗಳನ್ನ ಅಭಿವೃದ್ಧಿಪಡಿಸಿ ತಾಲೂಕಿನ ಶಿಕ್ಷಣ ವ್ಯವಸ್ಥೆಯನ್ನ ಡೆವಲಪ್ಮೆಂಟ್ ಮಾಡಿ ತುಂಬಾ ಸಹಕರಿಸುತ್ತಾರೆ. ಅವರನ್ನು ಉದ್ಯೋಗವಾಗಿ ನನ್ನ ವೈಯಕ್ತಿಕವಾಗಿ ಸಂಘದ ಪರವಾಗಿ ಸ್ವಾಗತ ಕೊಡ್ತೇನೆ ಸರ್. ಅದೇ ರೀತಿ ಅವರ ಜನಾಬ್ ಭಾಷಾ ಸಾಹೇಬ್ ಅವರು ನಂಜನಗೂಡಿನ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರು ಸಹ ಈ ಉತ್ತಮ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವರಿಗೆ ಜಿಲ್ಲಾ ಘಟಕದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಸ್ವಾಗತ ಕೊಡ್ತೇನೆ. ಹಾಗೆ ಮಾದೇಗೌಡರು ಸರ್ಕಾರಿ ನೌಕರರ ಸಂಘದ ಮೈಸೂರು ಜಿಲ್ಲಾ ರಾಜ್ಯ ಪರಿಷತ್ ಮೆಂಬರ್ ಆಗಿದ್ದಾರೆ. ನಮ್ಮ ಸಣ್ಣ ಕಲೆಗೆ ಹೋಗುವುದು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಆಸೀನರಾಗಿದ್ದಾರೆ. ತಮಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ತುಂಬುವುದರ ಸ್ವಾಗತವನ್ನು ಕೊಡ್ತೇನೆ ಸರ್. ಹಾಗೆ ಸೈಯದ್ ಇಕ್ಬಾಲ್ ಅವರು ಅಸಿಸ್ಟೆಂಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಅವರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ ನಮ್ಮ ಜೊತೆ ಹಾಜರಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಸ್ವಾಗತ ಕೊಡ್ತೇನೆ ಸರ್. ಹಾಗೆ ಜನಾಬ್ ಸೈಯದ್ ನಸೀರ್ ಅಹಮದ್ ಸರ್ ಡೆಪ್ಯೂಟಿ ಡೈರೆಕ್ಟರ್ DIC ಅಂಡ್ ನಮ್ಮ ಸಂಘದಲ್ಲಿ ಕಾರ್ಯದರ್ಶಿಯಾಗಿದ್ದಾರೆ. ಅವರು ನಮಗೆ ಎಲ್ಲಾ ರೀತಿಯ ಸಪೋರ್ಟ್ ಮಾಡಿ ಅಧಿಕಾರಿಗಳಾಗಿ ಸಹ ಸಾಮಾನ್ಯ ವ್ಯಕ್ತಿ ಅಂತ ನಮ್ಮ ಜೊತೆ ಎಲ್ಲ ಬೆಸ್ಟ್ ನೋಡ್ಕೊಂಡು ನಿಂತಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಪೂರ್ವವಾಗಿ ಸ್ವಾಗತ ಕೊಡ್ತೇನೆ ಸರ್. ಹಾಗೆ ನನಗೆ ಹೆಗಲಾಗಿ ಕೊಟ್ಟು ಹಗಲು ರಾತ್ರಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ದುಡಿಯುತ್ತಿರುವ ಜನಾಬ್ ಅಜೀಜ್ ಸಾಹೇಬ್ ಅವರು ಈ ಕಾರ್ಯಕ್ರಮದಿಂದ ಸೆಕ್ರೆಟರಿ ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ತಮಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಸ್ವಾಗತ ಕೊಡ್ತೇನೆ ಸರ್. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ಇವತ್ತು ಸನ್ಮಾನಿತರು. ಈ ನಮ್ಮ ಹೆಮ್ಮೆ ನಮ್ಮ ಏನು ಇಷ್ಟೊಂದು ಜನ ನಮಗೂ ಗೊತ್ತಿರಲಿಲ್ಲ, ಇಷ್ಟೊಂದು ಜನ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ, ಇಷ್ಟೊಂದು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋ ಮಕ್ಕಳಿದ್ದಾರೆ ಅಂತ ನಿಮ್ಗಾಗಿ ನಾವು ಸರ್ಕಾರಿ ನೌಕರರಿರುವ ರಜೆ ಹಾಕಿ ನಿಮ್ಗಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಸೊ ಹೆಚ್ಚಾಗಿ ಇಲ್ಲಿ ಬಂದಿರುವ ಸನ್ಮಾನ ಸ್ವೀಕರಿಸಲಿಕ್ಕೆ ವಿದ್ಯಾರ್ಥಿಗಳು ಹಾಗೂ ಗೌರ್ಮೆಂಟ್ ಹಾಗೂ ರಿಟೈರ್ಡ್ ಅಫಿಷಿಯಲ್ಸ್ ಮತ್ತು ಅವರ ಪೋಷಕರ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವ ಸ್ವಾಗತ ಬಯಸುತ್ತೇನೆ. ಮತ್ತೆ ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ವರದಿ ಮಾಡಲು ಬಂದಿರುವಂತಹ ಪತ್ರಿಕಾ ಮಾಧ್ಯಮದವರೆಗೂ ದೃಶ್ಯ ಮಾಧ್ಯಮದವರೆಗೂ ನನ್ನ ವೈಯಕ್ತಿಕವಾಗಿ ಸಂಘದ ಪರವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ
ಪ್ರತ್ಯೇಕವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸ್ವಾಗತಿಸುತ್ತಾ ನಮ್ಮ ಆರಕ್ಷಕ ಸಿಬ್ಬಂದಿಯವರು ಆರಕ್ಷಕ ಕಾರ್ಯಕರ್ತರು ಸಹ ನಮಗೆ ಸಪೋರ್ಟ್ ಮಾಡಿ ಬಂದಿದ್ದಾರೆ. ಸೊ ಅವರಿಗೂ ಸಹ ಸ್ವಾಗತವನ್ನು ಬಯಸಿದ್ದಾರೆ. ಸೊ ಮೆಡಿಕಲ್ ಕಾಲೇಜಿನ ಮತ್ತೆ ಈ ಗ್ರೌಂಡ್ನ ಎಲ್ಲ ಸಮಸ್ತ ಸಿಬ್ಬಂದಿಗಳು ನಮಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ನಾನು ಭಾಷಣ ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಶ್ರೀ ಅಬ್ದುಲ್ ಅಹದ್ ರವರು ದಯಮಾಡಿ ವೇದಿಕೆ ಬರಬೇಕು. ಅವರ ಅತಿಥಿ ಭಾಷಣ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಜೋರು ಚಪ್ಪಾಳೆ ಕೂಡ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಅಮೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಬ್ದುಲ್ ಅಹದ್ ಅಂತ, BMTC ಸೆಕ್ಯೂರಿಟಿ ಅಂಡ್ ವಿಜಿಲೆನ್ಸ್ ಆಫೀಸರ್ ಆಗಿದ್ದೆ. ನಾನು ಸರ್ಕಾರಿ ಸೇವೆ ಸೇರಿ ಮುಂದಿನ ವರ್ಷಕ್ಕೆ 25 ವರ್ಷ ಪೂರ್ತಿ ಆಗ್ತದೆ. ನಾನು ಬಹಳ ಕಡಿಮೆ ವಯಸ್ಸಲ್ಲಿ ಸರ್ಕಾರಿ ಸೇವೆ ಸೇರಿದ್ದೇನೆ. ಈ ದಿವಸ ನಾನು ಕನ್ನಡದಲ್ಲಿ ಬಹುಶಃ ಎಲ್ಲರಿಗೂ ಅರ್ಥ ಆಗತ್ತೆ ಅನ್ಸುತ್ತೆ, ಅದರಿಂದ ಕನ್ನಡದಲ್ಲೇ ಮಾತಾಡ್ತೇನೆ. ಈ ವೇದಿಕೆಯಲ್ಲಿ ನಾನು ಮೊದಲನೇ ಬಾರಿಗೆ ನಮ್ಮ ತನ್ವೀರ್ ಸೇಠ್ ಸಾಹೇಬ್ರ ಭಾಷಣ ಕೇಳಿದ್ದೇನೆ. ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರ ತಂದೆಯವರ ಭಾಷಣವನ್ನು ಕೇಳಿದ್ದೇನೆ ನಾನು. ಬಹಳ ಒಂದು ಏನ್ ಹೇಳೋದು, ಒಂದು ಮುತ್ಸದ್ದಿ, ಒಂದು ಒಳ್ಳೆಯ ರಾಜಕಾರಣಿ, ಕರ್ನಾಟಕ ಕಂಡ ಒಂದು ಅಪರೂಪದ ರಾಜಕಾರಣಿ. ಹಾಗೆ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅವರದ್ದು ಉನ್ನತ ವಿಚಾರಗಳು ಕೂಡ ಇದೆ. ಆಮೇಲೆ ಈ ವೇದಿಕೆಯಲ್ಲಿ ಇರೋರು ನಯಾಜ್ ಪಾಷಾ, ನಾನು ಇಲ್ಲಿ ಮೈಸೂರಲ್ಲಿ ಟ್ರೈನಿಂಗ್ ಅಲ್ಲಿ ಇದ್ದೆ 2006ರಲ್ಲಿ DSP ಟ್ರೈನಿಂಗ್. ಆಗ ನನಗೆ ಅವರು ಪರಿಚಯ. ಅವತ್ತಿಂದ ಅವರೇ ನಮ್ಮ ಫಿಲಾಸಫರ್ ಅಂಡ್ ಗೈಡ್ ಇದ್ದಂಗೆ. ಅವರೇ ನಮ್ಗೆ ಡಾಕ್ಟ್ರು, ಅವರೇ ನಮ್ಗೆ ಇಂಜಿನಿಯರ್, ಎಲ್ಲ ಅವರೇ. ನಾನು ಉರ್ದು ಶಾಲೆ ಹೋಗಿಲ್ಲ, ಕನ್ನಡ ಶಾಲೆ ಹೋಗಿದ್ದು. ಬಟ್ ಉರ್ದು ನಾನು ಆಟೋಮೆಟಿಕ್ ಕಲ್ತಿದ್ದೀನಿ. ಯಾಕಂದ್ರೆ ಅದರಲ್ಲಿ ಧಾರ್ಮಿಕ ಲಿಟ್ರೇಚರ್ ಎಲ್ಲ ಇರ್ತದೆ. ಅದರಿಂದ ಉರ್ದು ಆಟೋಮೆಟಿಕ್ ನಾವು ಕಲಿಯುವಂತ ಸಂದರ್ಭ ಇದೆ. ಇನ್ನು ಒಂದು ನಿಮ್ಗೆ ಒಂದು ತಮಾಷೆ ವಿಚಾರ ಹೇಳ್ಬೇಕಂದ್ರೆ, ಈ ಸಲೀಂ ಜಾವೇದ್ ಅಂತ ರೈಟರ್ ಇದ್ದಾರೆ. ಅವ್ರು ಉರ್ದು ಭಾಷೆಯಲ್ಲೇ ಬರೀತಾ ಇದ್ರು. ಹಿಂದಿ ಸ್ಕ್ರಿಪ್ಟು ಬರ್ತಾ ಇರ್ಲಿಲ್ಲ. ಅವ್ರು ಇಂಗ್ಲಿಷ್ ಹಿಂದಿ ಸ್ಕ್ರಿಪ್ಟ್ ಉರ್ದು ಅಲ್ಲೇ ಬರೀತಾ ಇದ್ದಿದ್ದು. ಅವರ 4 ಸಿನಿಮಾ ನೀವು ನೋಡ್ಬಿಟ್ರೆ ಉರ್ದು ಭಾಷೆ ಬಂದ್ಬಿಡ್ತದೆ. ಅವರ 4 ಸಿನಿಮಾ ನೋಡಿದ್ರೆ ಅದೊಂದು ಡೈಲಾಗ್ ಇದೆ ನೋಡಿ, ಮೇರೆ ಪಾಸ್ ಗಾಡಿ ಹೇ ಬಂಗ್ಲಾ ಹೇ ತೇರೆ ಪಾಸ್ ಕ್ಯಾ ಹೇ ಅಂತ ಹೇಳೋದ್ರೆ ಮೇರೆ ಪಾಸ್ ಮಾ ಹೇ ಅಂತ ಹೇಳ್ತಾನೆ ಅವನು. ಅದು ಎಷ್ಟೊಂದು ದೊಡ್ಡ ಯೂನಿವರ್ಸಲ್ ಇದಾಗಿದೆ. ಸೊ ಅದರಿಂದ ನಿಮ್ಮ ಪೇರೆಂಟ್ಸ್ ಇದ್ರೆ ನಿಮ್ಮ ಮಕ್ಕಳ ಬಗ್ಗೆ ಆಗ್ಲಿ, ಅಂದ್ರೆ ನಾನೇನು ಮಹಾ ಎಕ್ಸ್ಪರ್ಟ್ ಏನಲ್ಲ, ಒಂದು ಸರ್ಕಾರಿ ಸೇವೆಯಲ್ಲಿ ಇದ್ದೇನೆ ನಾನು. ಅದರ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆ, ಆಮೇಲೆ ಈ ದೇಶದ 3 ಪರೀಕ್ಷೆಗಳನ್ನು ಪಾಸ್ ಆಗಿದ್ದೇನೆ ನಾನು. ಫಸ್ಟಿಗೆ KS ಬರೆದೆ. ಅದು ಇನ್ನು 5 ವರ್ಷ ಆಗತ್ತೆ ಅಂತ ಹೇಳಿದಾಗ ಅಲ್ಲಿವರೆಗೆ ಏನ್ ಮಾಡೋದು, 5 ವರ್ಷ ಕಾಯೋದು ಅಂತ PSI ಎಕ್ಸಾಮ್ ಬರೆದೆ. ಅದು ಪಾಸ್ ಆಯ್ತು. 5 ವರ್ಷ ದಾವಣಗೆರೆ ಜಿಲ್ಲೆಯಲ್ಲಿ ಸೇವೆ ಮಾಡಿ DSP ಜಾಯಿನ್ ಆಗುವಾಗ UPSC ಮೇನ್ಸ್ ಬರ್ದಿದ್ದೆ, ಇಂಟರ್ವ್ಯೂ ಬಂತು. ಅದರಲ್ಲಿ ಕಸ್ಟಮ್ ಸೆಲೆಕ್ಷನ್ ಆಯ್ತು. ಆಗ ಬಹಳ ಒಂದು ಜಿಜ್ಞಾಸೆ, ಇವನ್ ನಯಾಜ್ ಅವ್ರ ಹತ್ರ ಡಿಸ್ಕಸ್ ಮಾಡಿದ ಅನ್ಸುತ್ತೆ, ಎಲ್ಲರ ಓಟು ಪೊಲೀಸ್ಗೆ ಬಿತ್ತು. ಅದಕ್ಕೆ ನಾನು ಪೊಲೀಸ್ ಇಲಾಖೆಯಲ್ಲಿ ಕಂಟಿನ್ಯೂ ಆದ, ಇಲ್ಲಾಂದ್ರೆ ಕಸ್ಟಮ್ಸ್ ಅಲ್ಲಿ ಇರ್ತಾ ಇದೆ ಸೆಂಟ್ರಲ್. ಸೊ ನಾನು ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದ್ರಿಂದ 4 ಜನಕ್ಕೆ ನಿಮ್ಗೆ ಏನಾದರೂ ಉಪಯೋಗ ಆಗುವಂಥದ್ದು ಏನೋ ಇದ್ರೆ ನೀವು ಯಾವುದೇ ಭಾಷೆಯಲ್ಲಿ ಕೇಳಿ, ನಾನು ಕನ್ನಡದಲ್ಲಿ ಅಥವಾ ಉರ್ದುವಲ್ಲಿ ನಿಮ್ಗೆ ಆನ್ಸರ್ ಮಾಡ್ತೇನೆ. ಒಂದು ಮೆಟೀರಿಯಲ್ ನಾನು ಹೇಳ್ತೇನೆ. ನನ್ನ ಹೆಸರು ಅವರು ಅಬ್ದುಲ್ ಹಮೀದ್ ಅಂತ ಹೇಳಿದ್ರು. ನನ್ಗೆ ಏನು ಬೇಜಾರಾಗ್ಲಿಲ್ಲ. ಯಾಕೆ ಗೊತ್ತಾ, ಕೇಳ್ತಾ ಇಲ್ವಾ? ಅಬ್ದುಲ್ ಹಮೀದ್ ಅಂತ ಹೇಳಿದ್ದಕ್ಕೆ ನನಗೆ ಒಂಚೂರು ಬೇಜಾರಿಲ್ಲ, ಬಹಳ ಹೆಮ್ಮೆ ಅನಿಸ್ತು. ನನ್ನ ಹೆಸರು ಅಬ್ದುಲ್ ಅಹದ್ ಅಂತ ಹೇಳಿ ನಮ್ಮ ತಂದೆ ಇಟ್ಟಿರೋದು. ಇವರು ಅಬ್ದುಲ್ ಹಮೀದ್ ಅಂತ ಹೇಳಿದ್ರೆ ಬೇಜಾರಾಗ್ಲಿಲ್ಲ. ಯಾಕೆ ಹೇಳಿ ನೋಡೋಣ, ಯಾರಿಗಾದ್ರೂ ಗೊತ್ತಿದೆಯಾ? ಹವಿಲ್ದಾರ್ ಅಬ್ದುಲ್ ಹಮೀದ್ ಅಂತ ಕೇಳಿದಿರಾ? ಪರಮವೀರ ಚಕ್ರ, ಭಾರತದ ಹೈಯೆಸ್ಟ್ ಚಕ್ರ, ಪರಮವೀರ ಚಕ್ರ ತಗೊಂಡ ಒಂದು ಸೇನಾನಿ ಅಬ್ದುಲ್ ಹಮೀದ್. ನಮ್ಗೆ ದೇಶಭಕ್ತರ ಹೆಸರುಗಳು ಗೊತ್ತಿರಬೇಕು. ಯಾರಿಗಾದ್ರೂ ಯಾವುದೇ ಕಮ್ಯುನಿಟಿಯ ದೇಶಭಕ್ತಿ ಬಗ್ಗೆ ಡೌಟ್ ಇದ್ರೆ ಅವರು ನಮ್ಮ ಇಂಡಿಯನ್ ಆರ್ಮಿದು, ಪಾಕಿಸ್ತಾನಿ ಆರ್ಮಿದಲ್ಲ, ಇಂಡಿಯನ್ ಆರ್ಮಿದು, BSFದು, ಆಮೇಲೆ CISFದು ಶಹೀದ್ಗಳ ಲಿಸ್ಟ್ ನೋಡ್ಬೇಕು. ಯಾರು ಹುತಾತ್ಮರಿದಾರಲ್ಲ, ಎಲ್ಲಾ ಕಮ್ಯುನಿಟಿ, ಮುಸ್ಲಿಂ ಬಗ್ಗೆ ಹೇಳ್ತಾ ಇಲ್ಲ, ಕ್ರಿಶ್ಚಿಯನ್ ಇದ್ದಾರೆ, ಟ್ರೈಬಲ್ಸ್ ಇದ್ದಾರೆ, ನಾರ್ತ್ ಈಸ್ಟ್ ಅವರು ಇದ್ದಾರೆ, ನಮ್ಮ ಪೊಲೀಸ್ ಅಲ್ಲಿ ಕೂಡ. ಅದರಿಂದ ನನ್ನ ಒಂದು ಅನಿಸಿಕೆ ಏನಂದ್ರೆ, ಈ ದೇಶದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ನಾವೆಲ್ಲರೂ ಭಾರತೀಯರು ಅಂತ ಭಾವನೆ ಅದನ್ನ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಸಾಕಷ್ಟು ಜನ.
ಆ ಭಾವನೆ ಬರೋದು ಬಹಳ ಇಂಪಾರ್ಟೆಂಟ್. ನೋಡಿ, ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಎಂಟೈರ್ ಪ್ರೊಸೀಡಿಂಗ್ಸ್, UPSC ಓದ್ಬೇಕಾದ್ರೆ ನೀವೆಲ್ಲ ಪ್ರೊಸೀಡಿಂಗ್ಸ್ ಓದ್ಬೇಕು. ಸಂವಿಧಾನ ರಚನಾ ಸಮಿತಿಯಲ್ಲಿ ಯಾರು ಯಾರಿಗೆ ಯಾವಾಗ ಏನ್ ಹೇಳಿದ್ರು ಅಂತ. ಆ ಸಂವಿಧಾನ ರಚನಾ ಸಮಿತಿಯಲ್ಲಿ ಪ್ರಮುಖ ಎಲ್ಲ 3,000 ಆನ್ಸರ್ ಮಾಡಿದವರು ಡಾಕ್ಟರ್ BR ಅಂಬೇಡ್ಕರ್. ಅವರು ಯಾವ ಕಮ್ಯುನಿಟಿ ಸ್ವಾಮಿ? ಅವ್ರು ಯಾರು? ಸಯ್ಯದ, ಬ್ರಾಹ್ಮಿನ್ಸ? ಯಾರು ಅಲ್ಲ ಅವರು. ಹಿ ಈಸ್ ಎ ಆರ್ಡಿನರಿ ಪರ್ಸನ್ ಫ್ರಮ್ ದ ಮಹರ್ ಕಮ್ಯುನಿಟಿ. ಮಹರ್ ಅಂತ ಒಂದು ಕಮ್ಯುನಿಟಿ ಇದೆ, ದಲಿತ ಸಮುದಾಯ. ಆ ಮಹರ್ ಅನ್ನೋ ಶಬ್ದಕ್ಕೆ ಕೂಡ ನಿಮ್ಗೆ ಸ್ವಲ್ಪ ಈ ಭಾಷೆ ಬಗ್ಗೆ ಆಸಕ್ತಿ ಇದ್ರೆ, ಸಂಸ್ಕೃತದಲ್ಲಿ, ಪರ್ಷಿಯನ್ ಅಲ್ಲಿ, ಟರ್ಕಿಶ್ ಅಲ್ಲಿ, ಎಲ್ಲಾ ಭಾಷೆಯಲ್ಲೂ ಕೂಡ ಅದಕ್ಕೆ ತುಂಬಾ ಸುಂದರವಾದ ಅರ್ಥ ಇದೆ. ಆ ಮಹರ್ ಅನ್ನೋ ಇದಕ್ಕೆ. ಈ ದೇಶದ ಸಂವಿಧಾನವನ್ನು ಗಾಂಧೀಜಿ ಜವಾಹರ್ಲಾಲ್ ನೆಹರು ಅವ್ರಿಗೆ ಹೇಳ್ತಾರೆ, ಇಂಥ ವ್ಯಕ್ತಿನೇ ಈ ದೇಶದ ಸಂವಿಧಾನವನ್ನು ರಚಿಸಬೇಕು ಅಂತ. ಯಾರನ್ನು ಒಂದು ತಾರತಮ್ಯಕ್ಕೆ ಒಳಪಡಿಸಿದ್ದಾರೆ, ಯಾರ ಸಮಾಜವನ್ನು ತಾರತಮ್ಯಕ್ಕೆ ಗುರಿಪಡಿಸಲಾಗಿದೆಯೋ ಆ ಸಮಾಜದ ಒಬ್ಬ ವ್ಯಕ್ತಿ ಕಾನೂನು ತಜ್ಞನಾಗಿದ್ದಾನೆ, ಅವನು ಸಂವಿಧಾನ ತಜ್ಞ ಆಗಿದ್ದಾನೆ. ಅವನಂತ ಸಂವಿಧಾನ ತಜ್ಞ ಇಡೀ ಪ್ರಪಂಚದಲ್ಲಿ ಯಾರೋ ಒಬ್ಬ ಇರಲಿಲ್ಲ ಆ ಟೈಮಲ್ಲಿ. ಅವನ ಕೈಯಿಂದ ಈ ದೇಶದ ಸಂವಿಧಾನ ಬರೆಸಿದ್ರೆ ಈ ದೇಶಕ್ಕೆ ಒಳ್ಳೇದಾಗತ್ತೆ. ಅದೇ ನನ್ನ ವಂದೇ ಭಾರತ್ ಟ್ರೈನ್ ಅಲ್ಲಿ ಇವತ್ತು ಬರ್ಬೇಕಂದ್ರೆ ಆ ಮನುಷ್ಯನು ಕೂಡ ಒಂದು ಪ್ರಮುಖ ಕಾರಣ. ನಿಮ್ಗೆ ಪ್ರೋತ್ಸಾಹ ಸಾಕಾಯ್ತಾ? ಇನ್ನು ಬೇಕಾ? ಅಬ್ದುಲ್ ಕಲಾಂ ಅವರ ಬಗ್ಗೆ ನಿಮ್ಗೆ ಕೇಳಿದ್ರು, ಇದೇ ರೀತಿ ನಿಮ್ಗೆ ಬಹಳ ಸಂತೋಷ ಆಗ್ತದೆ. ನಾವು ಬಹಳ ಹೆಮ್ಮೆ ಪಡುವಂತ ವ್ಯಕ್ತಿ. ಅವರ ಬಗ್ಗೆ ನೀವು ಓದಿ ಬಹಳಷ್ಟು ಪುಸ್ತಕಗಳು ಕೂಡ ಇದ್ದಾವೆ. ಹಿ ವಾಸ್ ಎ ರಿಯಲಿ ಗ್ರೇಟ್ ಮ್ಯಾನ್. ಅವ್ರ ಬಗ್ಗೆ DRDO ಅಲ್ಲಿ ಕೆಲಸ ಮಾಡಿದ್ದ ಒಬ್ಬ ಸೈಂಟಿಸ್ಟ್ ನನಗೆ ಹೇಳಿದ್ದನ್ನ ನಿಮ್ಗೆ ನಾನು ಹೇಳ್ತೀನಿ, ಯಾಕಂದ್ರೆ ಅದನ್ನ ಪುಸ್ತಕದಲ್ಲಿ ಬರ್ದಿದ್ದಾರೆ ಇಲ್ಲ ಗೊತ್ತಿಲ್ಲ. ಯಾವುದೋ ಒಂದು ಟ್ಯಾಂಕ್, ಅರ್ಜುನ್ ಟ್ಯಾಂಕ್, ಅದು ಅದರದ್ದು ಏನು ಒಂದು ಫೈರಿಂಗ್ ಕೆಪಾಸಿಟಿ ಇರುತ್ತಲ್ಲ, ಅಲ್ಲಿ ಕೆಲಸ ಮಾಡ್ತಿದ್ದ ಸೈಂಟಿಸ್ಟ್ ಹೇಳಿದ್ದು, ಅವರು ಅಬ್ದುಲ್ ಕಲಾಂ ಅವರು ಬಂದು ಹೇಗೆ ಅದನ್ನ ಬಗೆಹರಿಸಿದ್ರು ಅಂತ. ಅದು ಹೀಗೆ ಫೈರ್ ಮಾಡುವಾಗ ಅದರ ರಿಕಾಯಿಲ್ ಫೋರ್ಸ್ ಸ್ವಲ್ಪ ಹಿಂದೆ ಬರ್ತಾ ಇತ್ತು. ಅದು ನೀವು ನೋಡ್ಬೋದು, ಯಾವುದೇ ಒಂದು ಇದನ್ನ ರಿಕಾಯಿಲಿಂಗ್ ಅಂತ ಇರುತ್ತೆ. ಯಾವ್ದೊಂದು ಫೈರ್ ಆದ್ಕೊಟ್ರೆ ಪಿಸ್ತೂಲಲ್ಲಿ ಕೂಡ ಸ್ವಲ್ಪ ಹೀಗೆ ಆಗ್ತದೆ. ಆ ರಿಕಾಯಿಲಿಂಗ್ ಫೋರ್ಸ್ ಇಂದಾಗಿ ಆ ಏನ್ ಮಿಸ್ ಆಗ್ತಾ ಇತ್ತು. ಇದು ಬಹಳ ಹಳೇದಿಲ್ಲ, ಆದ್ರೆ ನಾನು ಇದನ್ನ ಪಬ್ಲಿಕ್ ಅಲ್ಲಿ ಹೇಳ್ತಾ ಇರಲಿಲ್ಲ. ಇದು ಹಳೆ ವಿಷಯ, ಇದು ಒಂದು 25 ವರ್ಷ ಹಳೆ ವಿಷಯ. ಆಗ ಅಬ್ದುಲ್ ಕಲಾಂ ಅವರು ಆ ಒಂದು ಸೈಂಟಿಸ್ಟ್ಗಳ ತಂಡ, ಸುಮಾರು 400 ಜನ ಇದ್ದ ಸೈಂಟಿಸ್ಟ್ಗಳ ತಂಡಕ್ಕೆ ಬಂದು 2 ನಿಮಿಷ ಮಾತಾಡ್ತಾರೆ. ಈ ದೇಶಕ್ಕೋಸ್ಕರ ನಾವು ಏನ್ ಮಾಡಬೇಕು. ಮೊನ್ನೆ ಪಾಕಿಸ್ತಾನ ಜೊತೆ ಯುದ್ಧ ಆದಾಗ ಇದೆಲ್ಲನ್ನು ನೆನೆಸ್ಕೊಳ್ತಾರೆ ಜನ. ದೇಶಕ್ಕೋಸ್ಕರ ನಾವು ಯಾವ ರೀತಿ ತ್ಯಾಗ ಮಾಡಬೇಕು, ದೇಶಕ್ಕೋಸ್ಕರ ಯಾವ ರೀತಿ ನಾವು ಈ ದೇಶವನ್ನು ಸದೃಢ ಮಾಡಬೇಕು, ಆಗ ಮಾತ್ರ ಮುಂದುವರಿಕೆ ಸಾಧ್ಯ. ಯಾರು ಆರ್ಮ್ ಟ್ವಿಸ್ಟ್ ಮಾಡಕ್ಕೆ ಆಗುದಿಲ್ಲ. ಈ ದೇಶ ಸದೃಢ ಆದ್ರೆ, ಈ ದೇಶದ ಜನರಲ್ಲಿ ಏಕತೆ ಇದ್ರೆ, ವಿದೇಶಿಯರು ಯಾಕೆ ಭಾರತದಲ್ಲಿ ಏಕತೆ ಇರ್ಲಿಕ್ಕೆ ಬಿಡ್ತಾರೆ ಹೇಳಿ? ಏಕತೆ ಇದ್ರೆ ನಾವೆಲ್ಲರೂ ಬಹಳ ಪ್ರಬಲರಾಗಿ ಬಿಡ್ತೇವೆ. ನನಗೆ ಇದಕ್ಕಿಂತ ಜಾಸ್ತಿ ಪ್ರೋತ್ಸಾಹ ಮಾಡಕ್ಕಾಗಲ್ಲ. ನೀವು ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಅಂದ್ರೆ ನಾನು ಇನ್ನೊಂದು ಟ್ರೈನ್ ಹಿಡಿತೀನಿ. In education, because holding a degree is not enough, and teach these students how to upskill themselves to survive in this AI powering world where we humans has to struggle in the future. And please preach the websites, portals where these guys can upskill themselves and to take the right decision what they have to do after SSC. Yeah, good question. Please sit down. No, actually, what happens, UPSC is one exam and KS also, or anything in life, anything and everything in life, even for that matter, even politics and all those things, business. Failure is always a stepping stone to success, because unless, for example, the best way to swim, we have also taught swimming to people, is to start swimming. So when you swim for the first time, there will be some failure. But if you keep thinking about the failure, you will never be able to learn swimming. There are so many people, coaches now, they push people to survive. The survival instinct comes, they learn. So failure is always a stepping stone. And life is so uncertain. Yes, life is, I will give an example from the Quran Sharif. Earlier, I was just read from Islamic history called Tariq. It says, initially the Muslims in Mecca, they used to greet each other with the Surah Asr. Wal Asr innal insana lafi khusr. That beshak insan khasare mein hai. That there is no certainty. There is so much meaning for that. I am not here to give a tafsir on Quran. So then after that, whatever is there, you know it. So uncertainty is part of life. There is nothing certain, and change is only permanent. Thank you. पुलिस और मिलिट्री को लेकर थोड़ा खदशा है, और हमारे नौजवान उस
मैं जाना नहीं चाहता। मैं इसलिए यहाँ पर जो खासकर बहुत सारे स्टूडेंट्स हैं, इसलिए आपको मैं दरखास्त करना चाहता हूँ कि आप अपने डिपार्टमेंट के बारे में आने के लिए और मिलिट्री में जमने के लिए हमारे स्टूडेंट्स को एनकरेज करें और उसके चंद एडवांटेजेस और डिसएडवांटेजेस भी बताएं। शुक्रिया। बहुत अच्छा आपने, हालांकि मेरा सारा स्पीच का मटेरियल आपने दे दिया है, अभी उसका जवाब दिया तो स्पीच हो जाता मेरा इंशाल्लाह। बात तनवीर साहब बाद में जा सकते हैं, हमको भी काम रहेगा। मैं रोकना नहीं चाहता आपको कोई आया था प्रोग्राम में तो आप जाइए सब। लोग गलत समझते हैं, नहीं गए तो अच्छा इंशाल्लाह। जो मैं डाउट जो भी मेरे से हो सके मैं बोलता हूँ। SWOT एनालिसिस, SWOT क्या होता है, कोई बोल सकते हैं मुझे? SWOT, SWORT. Later you Google and see. I don't want to waste time on that SWOT analysis. It's a very common thing in management now. Okay, strength, weakness, like that. Okay, anyway, on those lines I am going to talk. See, Nayaz bhai knows I don't lie. Alhamdulillah, Nayaz bhai knows. So I am telling a truth. I have worked in police. I have never faced any problem. हाँ जी, उर्दू में, मैं उर्दू का जाता हूँ। देखिए साहब, मैं एक दलील के साथ बोल रहा हूँ। मैं नयाज भाई इधर है, मैं कभी आपको इनकरेज करने के वास्ते झूठ नहीं बोल रहा हूँ। मैं झूठ नहीं बोलता, मुझे बोलने की जरूरत नहीं। मुझे तो पुलिस में, मैं सब इंस्पेक्टर रैंक में भी काम किया हूँ, DSP रैंक में भी काम किया हूँ, IPS रैंक में 2012 से काम कर रहा हूँ। कोई दिक्कत नहीं। आपको अपना दीन ईमान, हालांकि वो चाहता है कि आप ईमानदार रहें, ऐसा नहीं है कि वो ईमान को और इसको बैलेंस कर रहा, वो चाहता है कि आप ईमानदार रहें। क्या ये हविलदार अब्दुल हमीद ईमानदार नहीं था क्या मिलिट्री में? वो बुज़दिल नहीं था। आर्मी में सबसे बड़ा भ्रष्टाचार क्या होता है? आपका बुज़दिल होना। जब जंग होता है भाग जाना, उनको बुज़दिल कहते हैं। टीपू सुल्तान शहीद रहमतुल्लाह अलैहि साहब के साथ क्या हुआ? बहुत बुज़दिल थे, बहुत मुनाफिक थे, ऐसा उनके साथ इनके साथ मिल लिए लोग जो हिम्मत वाले थे। उनकी खबर आज भी हमने देखे, आज देखे उनकी खबर। वो तो वन साइड वार था। वो लास्ट फाइनली मीर सादिक के जो उसका जो, मैं सबका नाम बोलना नहीं चाहता, वो जो इंसिडेंट जो भी हुआ, उन आखिर तक लड़े भाई। टीपू सुल्तान खुद जानते थे कि उनके हाथ से निकल गया है बल्कि, लेकिन वो लड़े आखिर तक, भाग सकते थे, सरेंडर हो सकते थे। वो प्रिंसिपल के लिए जीते हैं ना। तो दीन का इसमें कुछ भी प्रॉब्लम नहीं। और हमारा सेक्युलर कॉन्स्टिट्यूशन है, इंडिया का जो कॉन्स्टिट्यूशन है। आजकल क्या है, ये व्हाट्सएप में मैं आज एक लफ्ज देख रहा था, क्या लफ्ज? हलाल को इतना मतलब उसका कंट्रोवर्सी बना दिए हैं। हाँ, हलाल क्या है? जानवर को एक तरीके से उसको जुबा किया जाता है। इसी तरह आपका नौकरी भी हलाल होना चाहिए, रोजी भी हलाल होना चाहिए। हलाल रोजी के लिए एक अच्छा तरीका है वो। हलाल रोजी के लिए सरकारी नौकरी जो भी है, लेकिन नौकरी है, ये याद रखना है। नौकरी प्रजा की नौकरी है, ये समाज की नौकरी है। वो ना तो इस्लाम की नौकरी है, ना दूसरे किसी पॉलिटिशियन की नौकरी नहीं है, प्रजा की नौकरी है। पॉलिटिशियन को एक हायर मकाम है, पब्लिक सर्वेंट बोलते हैं उनको। पब्लिक सर्वेंट उन्होंने भी है, लेकिन उनका वैल्यू, एक पंचायत मेंबर का वैल्यू एक डीसी जैसा होता है डेमोक्रेसी में। एक पंचायत मेंबर का वैल्यू, आप पंचायत मेंबर को एंट्री नहीं देते, डीसी को देना पड़ता है एंट्री, क्योंकि डीसी एक ही होता है। अब ये नहीं, आप जनता का नौकर है, यहाँ जाओ बैठ जाओ बोल के, वो थोड़ा राइट समझने वाले से वो टाइम में थोड़ा प्रॉब्लम किया ऐसा, वो भी सही नहीं है, वो एक्सट्रीम है। लेकिन पब्लिक को नहीं, हमें जानना चाहिए कि हम क्या हैं। हम सरकारी नौकर जब हैं, तो अब जैसे मैं बीएमटीसी का नौकर हूं भाई, डायरेक्टर बोलो, आप एमडी बोलो, क्या भी बोलो, मैं बीएमटीसी का नौकर हूं, और मैं जो भी काम मुझे करना है बीएमटीसी के इंटरेस्ट में करना है मुझे। अगर मैं वापस जा रहा हूं तो मुझे जैसा टिकट देके जा रहा हूं, तो यहां बीएमटीसी की बस तो नहीं आता, मैं अगर बीएमटीसी की बस में जाऊंगा तो बीएमटीसी का फायदा होगा। ऐसा छोटा छोटा सोचना है, छोटा छोटा। वो गवर्नमेंट नौकरी में बड़े बड़े चीजें नहीं होते नौकरी में।
सबका रोल भी बड़ा नहीं होता। ये बड़े सिस्टम में हम लोग छोटा छोटा काम करते हैं, वो छोटा छोटा काम बहुत नाजुक से करना है, बहुत सही से करना है। एक बात बोलता हूं, ट्रांसपोर्ट में, हाँ ट्रांसपोर्ट में जरा मुश्किल है। ड्राइवर और कंडक्टर काम मिलना आसान है, लेकिन काम मुश्किल का है। लेकिन आप अगर वो करेंगे, आप अगर वो सही तरीके से करेंगे तो आपके नजात के लिए वो बहुत है। क्योंकि अल्लाह ताला आप ये नहीं देखता कि आप सीएम बने या मैकेनिक बने, जो भी काम छोटा हो बड़ा हो, एक हलाल रिस्क कमाने का जरिया है। नयाज भाई जिक्र कर रहे थे, जो अली रज़ी अल्लाह अन्हु, उन्होंने कभी सदक़े के मुस्तहिक़ ही नहीं बने, क्योंकि उनके पास कुछ भी नहीं था देने के लिए। He was not income taxpayer because there was no income. वो कूली का काम करते थे। अली बल्कि जिनके नाम पे लोग इतना सब बोलते हैं, उन्हें कूली का काम करते हैं। वैसा ये नौकरी है, इसे नौकरी है, वो अच्छी तरीके से करना और कन्नड़ा अच्छा सीखना। कन्नड़ा इज ए ब्यूटीफुल लैंग्वेज, और कन्नड़ा में आपको इतना नॉलेज मिलेगा जैसे उर्दू में आपको नॉलेज मिलता है, कन्नड़ा में भी बहुत जबरदस्त नॉलेज आपको मिलेगा। संत शिशुनाल शरीफ वो कन्नड़ा में लिखे हैं, इतना ब्यूटीफुल कन्नड़ा हमें भी नहीं आता। मैं खुद कन्नड़ा लिटरेचर का स्टूडेंट हूँ, उनके जैसा कन्नड़ा मुझे नहीं आता। निसार साहब के जैसा कन्नड़ा नहीं आता मुझे। नित्योत्सव ऐसा गाना कोई लिख भी नहीं सकता। कुवेंपु उनके अलावा, उनके जो बड़े हाई लेवल के हैं, उनके जो अलावा जो ऑर्डिनरी कोई पोएट, निसार अहमद साहब का जो पोएट, वो जो फेमस ये है, जोगद सिरी बेಳಕಿನಲ್ಲಿ ತುಂಗೆಯ जो भी है, हाँ नित्योत्सव जो सॉन्ग है बहुत एक्स्ट्राऑर्डिनरी ये है। कन्नड़ा हमारा केरला में देखिए, सब मलयालम एक्सपर्ट बड़े बड़े ये ज्ञानपीठ प्रशस्ति लिए हैं मुस्लिम। क्या वो लैंग्वेज इज नॉट ए इश्यू। अरबिक पैगंबर सल्लल्लाहु अलैहि वसल्लम के आखिरी स्पीच में बोले ना अरबी को अजमी पर, ना अजमी को अरबी पर, सब उनके। तो कोई लैंग्वेज उर्दू, कई मुसलमान अगर ऐसे ही मजाक में पूछता हूँ पैगंबर का लैंग्वेज को, तो उर्दू बोलते हैं, उर्दू सुन के भी नहीं रहेंगे। वो उर्दू पैदा भी नहीं हुआ था जब पैगंबर थे, तो उर्दू पैदा ही नहीं हुआ था भाई। उर्दू बहुत बाद में पैदा हुआ। हिंदी की तरह और टर्किश ये सब मिक्स होकर उर्दू पैदा हुआ। उसका कुछ रिलीजियस कुछ लेना देना नहीं है उर्दू से। हाँ या बानू मुश्ताक, यस मैं एक बहुत बड़ा नाम मिस किया, और मेरे बेटी के जैसा लड़की, मेरी लास्ट बेटी ऐसा ही देखने। तो बानू मुश्ताक का हसीना किताब में आजकल पढ़ रहा हूँ, बहुत बेहतरीन है। मैं सारा अबू बकर उनका मैं ज्यादा पढ़ के नहीं हूँ, इनको बुकर प्राइज भी मिलने से बहुत कन्नड़ा में बहुत साहित्य है, बहुत अनगिनत है। बशीर बोल के है हमारा बैंगलोर में, बहुत बड़े अच्छे, उन्हें वार्ता भारती के भी एडिटर है बशीर बोल के, अच्छा साहित्य है कन्नड़ा में। कन्नड़ा में कुरान शरीफ आके ट्रांसलेशन, इतना ऐप मिलता है, उसमें डाउनलोड कर सकते हैं कुरान का ये। और आपका और कुछ डाउट है? आप पुलिस और मिलिट्री के बारे में बोल रहे थे, और कुछ? हाँ हाँ अच्छा, और उसका तरीका बताइए। अच्छा ठीक है। हाँ यूपीएससी और एनडीए और केपीएससी, उसके बारे में बच्चों को थोड़ा अवेयरनेस। ओके वेल, क्विकली विदाउट बीटिंग अराउंड द बुश, देखिए भाई आईएएस एग्जाम के बारे में बहुत सारे लोग बोलते हैं, सुनते हैं। मैं तो आईएएस नहीं किया, कस्टम्स किया हूं, लेकिन एग्जाम सेम है। मेरा रैंक 310 है, मेरे फ्रेंड्स असिस्टेंट रैंक भी काट के, एक रैंक भी काट के फ्रेंड्स। और उसके बाद में मैं काफी क्लासेस वगैरह लिया हूँ यूपीएससी का। यूपीएससी का मामला क्या है, इट्स ए कॉम्पिटिटिव एग्जाम, उसमें बहुत मेहनत और सब्र का जरूरत है, और बहुत लॉन्ग टर्म स्टडीज करना पड़ता है। 1.5 साल पूरा एग्जाम का, वैसा एग्जाम ही दुनिया में नहीं बोल के समझ सकते आप, या एक दो ही है वैसे एग्जाम। एम्स है शायद, एम्स एग्जाम को मैं उसे कुछ कंपेयर कर सकता हूँ, लेकिन इतना ड्यूरेशन नहीं एम्स का भी। 3 डिफरेंट टाइप ऑफ एग्जाम, फर्स्ट ऑब्जेक्टिव टाइप, नेक्स्ट रिटर्न, थर्ड वाइवा, शायद ऐसा एग्जाम। काओ बोल के एग्जाम है चाइना में, वहां का मेन एग्जाम हो, वो इससे टफ है बोल के बोलते, शायद उसमें कुछ फिजिकल भी रहेगा। फिजिकल इसमें कुछ नहीं है, मेडिकल चेकअप है बस। तो और उसमें हाइट का वगैरह कोई इश्यू नहीं है आईएएस में। और एक अच्छी बात उसमें, जो मोटर लोकोमोटर डिसेबिलिटी होता, जैसे चलने का इश्यू, हाथ पैर का इश्यू, और आंखियों का जो ब्लाइंड, हियरिंग, इनके सबके लिए रिजर्वेशन है। और उनका रिजर्वेशन, जिनको वो टाइप का रिजर्वेशन रहता, उनका परसेंटेज थोड़ा
बहुत कम रहता है, उन्हें पास हो सकता है। ऐसे कोई बच्चे ब्रिलियंट बच्चे हैं तो अल्लाह के वास्ते उनको एनकरेज कीजिए, दे कैन गेट इट इजीली। दूसरी बात लेकिन क्योंकि कंपटीशन उनके अंदर रहता है, उन्हें क्या समझे रहती है इनके साथ हमें कैसे कॉम्पीट कर, जिसका आंखें दुरुस्त है उसके साथ मैं कैसे कॉम्पीट कर सकता हूं, बोले तो ऐसा नहीं है। उन्हें वैसे लोगों के साथ ही कॉम्पीट कर सकते हैं, वो एक बात है। और कोई इम्पॉसिबल नहीं है कि मेरे जैसा बेवकूफ आदमी कर सकता है तो आप भी कर सकते, बेवकूफ नहीं, मेरे जैसा मामूली आदमी कर सकता है तो आप भी कर सकते। बेवकूफ गाली बोल के समझेता हूं। तो केपीएससी वो भी वैसा ही है, उसमें कुछ कमाल नहीं है वो क्या, लेकिन ये टफेस्ट एग्जाम की कैटेगरी में सब नहीं आता, उसमें ज्यादा उतना ज्यादा कंपटीशन नहीं। लेकिन वो जो लिखे रहते हैं उन्होंने ये भी लिखती, वो एक इश्यू है, वो जो लिखते रहते उन्होंने सभी ये लिखती केएस। और केएस की तरह ही पीएसआई एग्जाम है इधर, पीएसआई एग्जाम्पल के लगता वो भी अच्छा है। और आर्मी में 2-3 लेवल है, हाईएस्ट लेवल उसका एनडीए है, एक एनडीए बोल के पीयूसी के बाद पीयूसी साइंस करना पड़ता है, और सीडीएस बोल के आफ्टर ग्रेजुएशन, वो दोनों ऑफिसर कैडर है, दोनों एक ही तरह के प्रमोशन मिलते हैं। लेकिन जो एनडीए में सिलेक्शन होता है पीयूसी के बाद, उनका फौरन उन्होंने डिग्री उन्नत कराते हैं, इंजीनियरिंग वगैरह उन्नत कराते हैं, तो कुछ भी करना पड़ेगा। ब्रिलियंट बच्चे हैं तो एनडीए सीडीएस में रहता। मैं यूपीएससी कोचिंग देने एक जगह गया था, वो बच्चा यूपीएससी में उसे नहीं हुआ, उसका आर्मी ऑफिसर हुआ, हमारे सुभान उनके इंस्टीट्यूट का लड़का। बहुत हुए ऐसे, कुछ स्वीट का बॉक्स लेके आते हैं, कुछ नहीं आते हैं, हमें तो कोई फर्क नहीं पड़ता, हम तो अल्लाह के वास्ते करते हैं, उनके वास्ते, हमें अपने वास्ते कभी नहीं करे। तो आप भी सब स्वीट का बॉक्स लेके आइए नयाज भाई के पास या हमारे तनवीर साहब के पास, मेरे लिए फिर वंदे भारत ट्रेन में आना पड़ेगा आपको बेंगलोर। तो कोई कमाल की बात नहीं है, कोई इंसान पैदाइशी ब्रिलियंट नहीं होता, कोई जात दूसरे जात से बड़ा नहीं होता। कि कोई जात का बात बोले तो मैं ऐसा हूँ, सैयद हूँ, ऐसा बोले तो आप अंबेडकर का एग्जाम्पल दीजिए। इतना ब्रिलियंट आदमी मैं नहीं देखा, मैं स्कॉलर्स में इतना ब्रिलियंट स्कॉलर मेरे सर्विस में मैं नहीं देखा हूँ, उनके बारे में बहुत पढ़ा हूँ। एक एग्जाम्पल के वास्ते में बोलने का, जात धर्म का जो भी बात करते हैं ना, वो उनको अंबेडकर को पढ़ना चाहिए, डॉक्टर बी आर अम्बेडकर, अदब से बोलना चाहिए। अस्सलाम वालेकुम वरहमतुल्लाहि वबरकातुहू। शुक्रिया ये मौके के लिए। आज के मेरे जो वाज का मौजू होगा कि गवर्नमेंट सर्विस में जो हैं, जो आना चाहते हैं, उनके लिए मेरा एक मैसेज है कि आप सर्विस मोटिव के साथ काम करें, जिससे आपका नाम, आपका फैमिली का नाम, कौम का नाम, सबका नाम भी रोशन हो। ऐसे काम मत करें जिससे आपको शर्मिंदा होना पड़े। और आपकी ऐसी नीयत है कि अच्छी काम करें, अल्लाह आपको आसान करेगा और आपका सिलेक्शन हो जाएगा। तो नीयत की बात है। और जो सर्विस में है वो अगर कोई गलती करके हैं तो थोड़ा अपने आप को सुधार लें और अच्छा सर्विस करें और मेहनत करें, कुछ ये देश का या स्टेट का भला हो ऐसा कुछ काम करें, सबके लिए एग्जाम्पल हो ऐसा कुछ काम करें, मेहनत करें, हिम्मत दिखाएं जहाँ से दिखाना चाहिए। इतना ही मैं आपको बोलता हूँ। आप लोगों के सामने एक सीनियर आईपीएस ऑफिसर हैं, सीनियर एसपी हैं, बेंगलोर के बीएमटीसी के विजिलेंस डायरेक्टर हैं, लेकिन हकीकी ये हाफिज कुरान है। ये बहुत बड़ी बात सादत है, ये सोच है, एक नुक्ता फिक्र है बच्चों के लिए कि ये एक दुनिया साथ में लेके नहीं, उसका मतलब ऐसा नहीं होता, वो दीन ऐसा नहीं होता। दीन के इल्म से आया हुआ एक मुअज्जिन का बच्चा, बहुत बड़ी मुअज्जिन नहीं भाई, आलिम थे, आलिम थे, बहुत ये थे, बहुत सादा जिंदगी गुजारे भाई। हमें उनके बारे में ज्यादातर अब बात कर रहे थे, बहुत सीधी सादी, बहुत सिंपल सूफी जिंदगी गुजारे सो शख्सियत है। ऐसा का बच्चा आपको एक इतना बड़े ओहदे पर आ सकता है तो कोई भी बच्चा आ सकता है। मेहनत करना, जज्बा